ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಮಳೆಯಾಶ್ರಿತ ಪ್ರದೇಶವಾದ ನಾಗಮಂಗಲ ತಾಲೂಕು ಕಳೆದ 8 ತಿಂಗಳಿನಿಂದ ಮಳೆಯಾಗದೆ ರೈತರು ಕಂಗಾಲಾಗಿದ್ದಾರೆ. ಆದ್ದರಿಂದ ನಾಗಮಂಗಲ ತಾಲೂಕಿನ ವ್ಯಾಪ್ತಿಯ ಕೆರೆಕಟ್ಟೆಗಳಿಗೆ ನೀರು ಹರಿಸಬೇಕು, ತಾಲೂಕು ಕಚೇರಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು, ಕೃಷಿ ಇಲಾಖೆಯಿಂದ ತೆಂಗಿನ ಮರಕ್ಕೆ ನೀಡುತ್ತಿರುವ ಅನುದಾನ 40,000ಕ್ಕೆ ಹೆಚ್ಚಳ ಮಾಡಬೇಕು, ಇನ್ನೂ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ನಾಗಮಂಗಲ ತಾಲೂಕಿನ ಮೂಲ ರೈತ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಪತ್ರಿಕಾಗೋಷ್ಠಿ ನಡೆಸಿ ಒತ್ತಾಯಿಸಿದ್ದಾರೆ. ಏನು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಇವತ್ತು ನಾಗಮಂಗಲ ತಾಲೂಕಿಗೆ ಸುಮಾರು ಬರಪೀಡಿತ ಪ್ರದೇಶ ಎಂದೇ ನಮ್ಮದು ನಾಗಮಂಗಲ ತಾಲೂಕು ಇರ್ತಕ್ಕಂಥದ್ದು. ಇವತ್ತು ನಮಗೆ ಆಲೇ 9 ತಿಂಗಳಿಂದ ಮಳೆ ಇಲ್ಲ, ತುಂಬ ಮಳೆ ಕೊರತೆ ಇರೋದ್ರಿಂದ ನಮಗೆ ಕೆರೆ ಕಟ್ಟೆಗಳೆಲ್ಲ ಸಂಪೂರ್ಣ ಒಣಗೋಗಿದ್ದಾವೆ. ಜನ ಮತ್ತು ಜಾನುವಾರುಗಳಿಗೆ ಕುಡಿಯೋ ನೀರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಕೂಡಲೇ ಹೇಮಾವತಿ ನೀರನ್ನ KRSಗೆ ಹರಿಸ್ತಾ ಇದ್ದಾರೆ. ಈ ನೀರನ್ನು ನಮ್ಮ ಅಚ್ಚುಕಟ್ಟು ಪ್ರದೇಶದಲ್ಲಿ ನಮಗೇನು ನಾಲ್ವೆ ಇದೆ ಆ ನಾಲ್ವೆಗೆ ಹರಿಸಿ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ಬೇಕು. ಅನಿವಾರ್ಯ ಏನಾರು ನೀರು ತುಂಬಿಸ್ಲಿಲ್ಲ ಅಂತ ಅಂದರೆ, ಜೊತೆಗೆ ಮಳೆ ಕೊರತೆ ಇರೋದ್ರಿಂದ ನೀರು ಬೀಳಲಿಲ್ಲ ಅಂದರೆ ಜಾನುವಾರುಗಳಿಗೆ ಕುಡಿಯೋ ನೀರು ಸಿಗೋದು ತುಂಬಾ ಕಷ್ಟ ಆಗ್ತದೆ. ಪಂಪ್ ಸೆಟ್ಗಳು ಆಲ್ರೆಡಿ ನಿಂತೋಗಿದ್ದಾವೆ. ಅವರು ಸರ್ಕಾರದವರು ಯಾರು ಗಮನಕ್ಕೆ ತರ್ತಾರೆ ಏನೋ ಎಂತೂ ಗೊತ್ತಿಲ್ಲ. ನಮಗೆ ನಾಲ್ವೆಯಿಂದ ನೀರು ಹರಿಸಿ ಕೆರೆ ಕಟ್ಟೆಗೆ ನೀರು ತುಂಬಿಸ್ಬೇಕು. ಏನಾರು ನೀರನ್ನ ಏನಾರು ತುಂಬಿಸ್ಲಿಲ್ಲ ಅಂತಂದರೆ ಕರ್ನಾಟಕ ರಾಜ್ಯ ರೈತ ಮೂಲ ಸಂಘಟನೆಯಿಂದ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟನ ಹಮ್ಮಿಕೋಬೇಕಾಗುತ್ತೆ. ಇದು ಒಂದು ಸರ್ಕಾರಕ್ಕೆ ನಾವು ರೈತ ಸಂಘದಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಒಂದು ಮನವಿನೂ ಕೊಡ್ತಾ ಇದ್ದೀವಿ. ತಾಲೂಕಿನ ವ್ಯಾಪ್ತಿಯಲ್ಲಿ ಮಳೆಯಾಗದೆ ರೈತರು ವ್ಯವಸಾಯ ಬಿಟ್ಟಿದ್ದಾರೆ. ಆದ್ದರಿಂದ ತಾಲೂಕಿನ ಕೆರೆಕಟ್ಟೆಗಳನ್ನು ತುಂಬಿಸುವ ಮೂಲಕ ನಿಂತಿರುವ ಬೋರ್ವೆಲ್ಗಳಿಗೆ ಜೀವ ತುಂಬಬೇಕು. ಭಾರಿ ಬರಗಾಲ ಮುಂದೆ ಬರಗಾಲದಿಂದ ಕುಡಿಯೋ ನೀರು ಭಾರಿ ಹಿಂಸೆ ಐತೈತೆ. ದನ ಕರುಗಳು ಪ್ರಾಣಿ ಪಕ್ಷಿಗಳು ಎಲ್ಲ ಭಾರಿ ಸಂಕಟದಿಂದ ಒದಾಡ್ತವೆ. ಈ ಹೇಮಾವತಿ ನಾಲೆ ನೀರನ್ನು ಬಿಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಬಿಡಲಿಲ್ಲ ಅಂದರೆ ಜನಕ್ಕೆ ಕುಡಿಯೋ ನೀರಿಗೂ ತೊಂದರೆ ಇರ್ತದೆ, ದನ ಕರುಗಳಿಗೂ ತೊಂದರೆ ಇರ್ತದೆ. ಇಷ್ಟೆಲ್ಲ ತೊಂದರೆ ಆಗ್ತದೆ ಅಂತ ನಿಮ್ಮಲ್ಲಿ ನೀರು ಬಿಟ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದು ಕಡಿವಾಣ ಹಾಕಬೇಕೆಂದು ರೈತ ಸಂಘಟನೆಯ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಈಗ ರೈತರಿಗೆ ತಾಲೂಕಲ್ಲಿ ವಿವಿಧ ಸಮಸ್ಯೆಗಳು, 1-2 ಸಮಸ್ಯೆಗಳೇನಿಲ್ಲ. ಇವತ್ತು ಆಲ್ಮೋಸ್ಟ್ ಕಣ್ಣಿಗೆ ಕಾಣ್ತಾ ಇದೆ, ಬರದಲ್ಲಿ ಒದ್ದಾಡ್ತಾ ಇದ್ದಾರೆ ಜನಗಳು. ಕುಡಿಯೋ ನೀರಿನ ಸಮಸ್ಯೆ ಮೇಜರ್ ಆಗಿ ಕಾಣ್ತಾ ಇದೆ. ಜೊತೆಗೆ ತಾಲೂಕು ಆಫೀಸ್ನಲ್ಲಿ ಏನಿವತ್ತು ಸಾಗುವಳಿ ಬಗರುಕುಂ ಸಾಗುವಳಿಲಿ ಏನು ಅಕ್ರಮ ನಡೆದಿತ್ತು ಅದನ್ನು ಏನಿವತ್ತು ಸಾಗುವಳಿ ಅನ್ನೋಂಥ ಒಂದು ಕೊಠಡಿನ ಒಂದು ಸೀಸ್ ಮಾಡಿದರು. ಒಂದು 6 ತಿಂಗಳು 7 ತಿಂಗಳು ಕಳೆದಿದೆ. ಇದುವರೆಗೂ ಅದನ್ನು ಓಪನ್ ಮಾಡಿ ರೈತರಿಗೆ ಅದರಿಂದ ಒಂದು ಕೆಲಸ ಆಗ್ತಾ ಇಲ್ಲ, ಒಂದು ಅಲ್ದಾಡ್ತಾ ಇದ್ದಾರೆ. ಜೊತೆಗೆ ಏನು ಅಕ್ರಮವಾಗಿ RTCಗಳಾಗಿದ್ದು ಅವು ಯಾವನೂ ಸಹಿತ ರದ್ದು ಮಾಡಿಲ್ಲ. ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ, ಸುಮ್ಮನೆ ಒಂದು ಏನು ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಾ ಇದೆ. ಜೊತೆಗೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯಲ್ಲಿ ಇವತ್ತು ಬರಗಾಲದಿಂದ ಮರಗಳಿಗೆ ನೀರಿಲ್ಲದಂಥ ಪರಿಸ್ಥಿತಿಯಲ್ಲಿ ರಸ ಸೋರೋದು ಯಥೇಚ್ಛವಾಗಿ ಕಾಣ್ಕೊಂಡು ಕೂತಿದೆ. ಮರ ಹೋಗ್ತಾ ಇದೆ. ಇನ್ಸೂರೆನ್ಸ್ ಕಟ್ಟಿದರೆ 2,000 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 2,000 ಅದು ಇರತಕ್ಕಂಥ ಅದು ಜೀವಿತಾವಧಿಯಲ್ಲಿ 2,000 ಮರ ಹೋದ್ರೆ ಕೊಡ್ತೀನಿ ಅಂತಕ್ಕಂಥದ್ದು ಸರಿಯಲ್ಲ. ಅದಕ್ಕೆ 40,000 ಪರಿಹಾರನೂ ಕೊಡಬೇಕು ಒಂದು ಮರ ಏನಾರ ಹೋದರೆ. ಇಷ್ಟು ಇನ್ನೂ ಸಮಸ್ಯೆಗಳು. ಮತ್ತು ಬೆಳೆ ಪರಿಹಾರ ಆಲ್ಮೋಸ್ಟ್ ಇವತ್ತು ಎಲ್ಲ ಏನು ಬಿತ್ತನೆ ಮಾಡಿಲ್ಲ, ಮುಂಗಾರು ಆಗಿಲ್ಲ, ಇವಾಗ ಹಿಂಗಾರನೂ ಮಾಡೋಕ್ಕಾಗಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇದೆಲ್ಲ ನಷ್ಟ ಆಗ್ತಾ ಇದೆ. ಹೋಲ್ಸೇಲ್ ಆಗಿ ಎಲ್ಲ ರೈತರಿಗೂ ಸಹಿತ ಬೆಳೆ ಪರಿಹಾರನೂ ವಿತರಣೆ ಮಾಡಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷ ಸುರೇಶ್ ರಾಜಣ್ಣ, ರವಿಕಿರಣ್, ರಾಮಕೃಷ್ಣ ಬೋರೇಗೌಡ, ಶ್ರೀನಿವಾಸ್, ಆದರ್ಶ, ರವಿಕುಮಾರ್ ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.